ಡಿ ಬಾಸ್ ಅವರು ಹೊರಗಡೆ ಇಲ್ಲ ಅಂದ್ರೂ ಕೂಡ ಅವರ ಮಡದಿಯಾಗಿ ವಿಜಯಲಕ್ಷ್ಮಿ ಅವರು ಎಲ್ಲ ಭಾರವನ್ನ ಒಬ್ಬರೇ ಹೊತ್ತಿದ್ದಾರೆ. ತನ್ನ ಗಂಡನ ಇಷ್ಟು ಪ್ರೀತಿಯಿಂದ ಹೊಗ್ಲಿ ಬರ್ದಿರೋದು ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಇಷ್ಟದ ಸಾಲಲ್ಲಿ. ದರ್ಶನ್ ಸರ್ ಯಾವಾಗ್ಲೂ ಹೇಳ್ತಾರೆ, ಇವ್ರು ನನ್ನ ಅಭಿಮಾನಿಗಳಲ್ಲ, ಇವರೇ ನನ್ನ ಸೆಲೆಬ್ರಿಟೀಸ್ ಅಂತ ಹೇಳ್ಬಿಟ್ಟು. ಈ ದರ್ಶನ್ ಸರ್ ಅವರು ಜೈಲಿಗೆ ಹೋದ್ಮೇಲೆ ವಿಜಯಲಕ್ಷ್ಮಿ ಅವರು ಯಾವಾಗ್ಲೂ ಕೂಡ ಮಾತಾಡುವಾಗ ಅಭಿಮಾನಿಗಳಂತ ಎಲ್ಲೂ ಬಳಸೇ ಇಲ್ಲ, ಸೆಲೆಬ್ರಿಟೀಸ್ ಅಂತಾನೆ ಮಾತಾಡ್ತಾರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ನಿನ್ನೆಯಿಂದ ಫುಲ್ ಹಬ್ಬ. ಡಿ ಬಾಸ್ ಅವರ ಅಭಿನಯದ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. 500 ಚಿತ್ರಮಂದಿರಗಳಲ್ಲಿ ಭರ್ಜರಿ ಯಶಸ್ಸನ್ನ ಕಾಣ್ತಾ ಇದೆ. ನಿನ್ನೆಯ ಒಟ್ಟು ಕಲೆಕ್ಷನ್ ಅಂದಾಜಿನ ಮೇರೆಗೆ 8 ಕೋಟಿ ಅಂತ ಹೇಳಲಾಗ್ತದೆ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಡಿ ಬಾಸ್ ಅವರು ಹೊರಗಡೆ ಇಲ್ಲ ಅಂದ್ರೂ ಕೂಡ ಅವರ ಮಡದಿಯಾಗಿ ವಿಜಯಲಕ್ಷ್ಮಿ ಅವರು ಎಲ್ಲ ಭಾರವನ್ನ ಒಬ್ಬರೇ ಹೊತ್ತಿದ್ದಾರೆ. ಸಿನಿಮಾ ಪ್ರಮೋಷನ್ಗಾಗಿರಬಹುದು ಅಥವಾ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾವನ್ನು ನೋಡಿ ಫ್ಯಾನ್ಸ್ ಜೊತೆಗೆ ನೋಡಿರೋದಾಗಿರಬಹುದು, ಅಭಿಪ್ರಾಯವನ್ನು ಹಂಚ್ಕೊಂಡಿರೋದಾಗಿರಬಹುದು, ಅವರೊಬ್ಬರೇ ಇದ್ದರೂ ಕೂಡ ತುಂಬ ಅಚ್ಚುಕಟ್ಟಾಗಿ ಲೀಡನ್ನು ತಗೊಂಡಿದ್ದಾರೆ ಅಂತ ಹೇಳಬಹುದು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇನ್ಸ್ಟಾಗ್ರಾಮಲ್ಲಿ ಇವತ್ತು ಬೆಳಗ್ಗೆ ಹಿಂಗೆ ಸ್ಕ್ರೋಲ್ ಮಾಡುವಾಗ ಒಂದು ಪೋಸ್ಟನ್ನ ನೋಡಿದೆ. ದರ್ಶನ್ ಸರ್ ಅವರು ಹಿಂಗೆ ಒಂದು ಕೈ ಇಟ್ಕೊಂಡು ಇರುವಂತಹ ಒಂದು ಫೋಟೋಗೆ ಒಂದಿಷ್ಟುದ್ದ ಲೈನನ್ನು ಬರೆದಾಕಿದ್ದಾರೆ. ಒಂದು ಇಂಗ್ಲೀಷಲ್ಲಿ ಬರೆದಾಕಿದ್ರು, ಒಂದು ಕನ್ನಡದಲ್ಲಿ ಬರೆದಾಕಿದ್ದಾರೆ. ತುಂಬ ಚೆನ್ನಾಗಿ ಅನ್ನಿಸ್ತು, ವೆರಿ ಕ್ಯೂಟ್ ಅಂತ ಅನ್ನಿಸ್ತು. ಅದನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು. ಚಿತ್ರಮಂದಿರದಿಂದ ಹೊರಬಂದ ಕ್ಷಣದಲ್ಲೇ ಹೃದಯ ತುಂಬಿ ಹರಿಯಿತು. ನಿರ್ದೇಶಕ ಪ್ರಕಾಶ್ ಅವರ ದೃಷ್ಟಿ, ಕಥನಾ ಶೈಲಿ, ಪ್ರತಿಯೊಂದು ಫ್ರೇಮ್ ಮೇಲಿನ ಹಿಡಿತ ಎಲ್ಲವೂ ವಿಶೇಷವಾಗಿತ್ತು. ಕ್ಯಾಮ್ರಾ ಕೆಲಸ ಮತ್ತು ತಾಂತ್ರಿಕ ತಂಡದ ಶ್ರಮದಿಂದ ಚಿತ್ರವು ದೃಶ್ಯಾತ್ಮಕವಾಗಿ ನಿಜವಾದ ಸಿನಿಮಾ ಹಬ್ಬದಂತೆ ಹೊಳಿತಿತ್ತು. ಅದ್ರ ಜೊತೆಗೆ ಸಿನಿಮಾದ ಹೀರೋಯಿನ್ ಆಗಿರುವಂತಹ ರಚನಾ ಅವ್ರ ಬಗ್ಗೆನೂ ಕೂಡ ಬರೆದಿದ್ದಾರೆ. ರಚನಾ ರೈ ಪರದೆ ಮೇಲೆ ಮುದ್ದಾಗಿಯೂ ಹತ್ತಿರದ ಮನೆಯ ಹುಡುಗಿಯಂತೆಯೂ ಕಾಣಿಸಿಕೊಂಡಿದ್ದಾರೆ. ಅವರ ನೈಸರ್ಗಿಕವಾದ ಆಕರ್ಷಣೆ ಮನಸೂರೆಗೊಳಿಸುತ್ತದೆ. ಅವರ ಮುಂದಿನ ಪ್ರಯಾಣ ತುಂಬ ಬೆಳಕಿನದ್ದು ಎಂದು ನಂಬುವಷ್ಟು ಸುಂದರ ಅಭಿನಯವಾಗಿತ್ತು ಅಂತ ರಚನಾ ಅವ್ರನ್ನ ಕೂಡ ಹೊಗಳಿ ಬರ್ತಿದ್ದಾರೆ. ಅದ್ರ ಜೊತೆಗೆ ಶರ್ಮಿಳಾ ಮಾಂಡ್ರೆ ಬಗ್ಗೆನೂ ಕೂಡ 1-2 ಲೈನನ್ನ ಬರೆದಿದ್ದಾರೆ. ಶರ್ಮಿಳಾ ಮಾಂಡ್ರೆ ಅವರ ಪಾತ್ರ ಚಿಕ್ಕದಾಗಿದ್ರು ಅವರು ಪರದೆ ಮೇಲಿನ ಅಂದದಿಂದ ಗಮನವನ್ನು ಸೆಳೆದಿದ್ದಾರೆ. ಆಲ್ಮೋಸ್ಟ್ ಶರ್ಮಿಳಾ ಮಾಂಡ್ರೆ ಅವರು ಈ ಗಾಳಿಪಟ 2 ಸಿನಿಮಾದಲ್ಲಿ ಒಂದು ಸಾಂಗ್ ಬರುತ್ತೆ, ಅಲ್ಟಿಮೇಟ್. ಅಂದರೆ ಅವ್ರಿಗೆ ಎಷ್ಟು ಚೆನ್ನಾಗಿ ಅವ್ರನ್ನ ಪ್ರೆಸೆಂಟ್ ಮಾಡಿದ್ದಾರೆ ಆ ಸಿನಿಮಾದಲ್ಲಿ ಅಂದರೆ ಅದ್ಭುತವಾಗಿತ್ತು. ಸೊ ಈ ಸಿನಿಮಾದಲ್ಲೂ ಕೂಡ ಅವ್ರ ಪಾತ್ರ ತುಂಬ ಚಿಕ್ಕದಾಗಿದ್ದರೂ ಕೂಡ ಅಂದರೆ ಔಟ್ಪುಟ್ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಕತೆ ಆರಂಭದಿಂದ ಅಂತ್ಯದವರೆಗೂ ಹಿಡಿಕೆಯನ್ನು ಬಿಡಲಿಲ್ಲ. ವಿಶೇಷವಾಗಿ 2 ಪಾತ್ರಗಳ ನಡುವಿನ ಟ್ವಿಸ್ಟ್ಗಳನ್ನು ನಿರ್ದೇಶಕರು ಅದ್ಭುತವಾಗಿ ನಿರ್ವಹಿಸಿದ್ದಾರೆ. ಅಂದರೆ ನಾನು ಮೊದಲೇ ಹೇಳಿದ್ದೆ ಇದರಲ್ಲಿ ಮೇ ಬಿ ಡಬಲ್ ಆ್ಯಕ್ಟಿಂಗ್ ಇರಬಹುದು ಅಂತ ನಾನು ಮೊದಲೇ ಹೇಳಿದ್ದೆ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮೊದಲೇ. ಸೊ ಅದೇ ಆ ಸಿನಿಮಾದಲ್ಲಿರೋದು. ಪ್ರತಿಯೊಬ್ಬ ಕಲಾವಿದ ಮತ್ತು ತಾಂತ್ರಿಕರು ತಮ್ಮ ಹೃದಯದಿಂದ ದುಡಿದಿದ್ದಾರೆ ಎಂಬುದು ಪ್ರತಿಯೊಂದು ದೃಶ್ಯದಲ್ಲೂ ಸ್ಪಷ್ಟ. ಪ್ರತಿಯೊಬ್ಬರೂ ಕೂಡ ಅಲ್ಲಿ ಹೋಗಲಿದ್ದಾರೆ. ಕ್ಯಾಮ್ರಾಮನ್ನಿಂದ ಹಿಡಿದು ಪ್ರತಿಯೊಬ್ಬರೂ. ಅಂದರೆ ತೆರೆ ಮುಂದೆ ಬರೋದು ಬೇರೆ, ತೆರೆ ಹಿಂದೆಯಿಂದ ಕೆಲಸ ಮಾಡೋದು ಬೇರೆ. ತೆರೆ ಮುಂದೆ ನಮಗೆ ಒಂದು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ಇವ್ರು ಹಿಂಗೆ ಕೆಲಸ ಮಾಡ್ತಿದ್ದಾರೆ, ಹಂಗೆ ಕೆಲಸ ಮಾಡ್ತಿದ್ದಾರೆ, ಈ ಎಕ್ಸ್ಪ್ರೆಷನ್ಸ್ ಚೆನ್ನಾಗಿಲ್ಲ ಅಥವಾ ಏನೋ ಒಂದು. ಬಟ್ ತೆರೆ ಹಿಂದೆ ಸಾವಿರಾರು ಜನರ ಶ್ರಮ ಇರುತ್ತೆ. ಸೊ ಎಲ್ಲರನ್ನೂ ಕೂಡ ಅವರು ಮಾತಲ್ಲಿ ಹೋಗಲಿದ್ದಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ಅವರ ಪತಿಯಾಗಿರುವಂಥ ದರ್ಶನ್ ಬಗ್ಗೆ ಹೇಳಲೇಬೇಕಲ್ವಾ. ಮತ್ತು ಈಗ ದರ್ಶನ್ ಬಗ್ಗೆ ಹೇಳೋದಾದರೆ ಅವರನ್ನು ನೋಡುವಾಗ ನನಗೆ ಏನು ಅನಿಸಿತೋ ಪದಗಳಲ್ಲಿ ಹೇಳಲು ಸಾಧ್ಯವಾಗ್ತಿಲ್ಲ. ಅವರ ಪಾತ್ರ ಚಿತ್ರಣ, ಅಭಿನಯ, ಹಾಸ್ಯದ ಟೈಮಿಂಗ್, ಪರದೆ ಮೇಲೆ ಅವರ ಅದ್ಭುತ ಹಾಜರಾತಿ ಎಲ್ಲವೂ ಜಾದುವಿನಂತೆ ಅನಿಸಿತು. ನಾನು ಬೆರಗಾಗಿದ್ದೆ. ಅವರು 2 ಪಾತ್ರಗಳನ್ನು ಅಷ್ಟು ಸೊಗಸಾಗಿ ಹೊತ್ತೊಯ್ದ ರೀತಿ ಹಾಲ್ನಲ್ಲಿ ಕುಳಿತಿದ್ದ ಪ್ರತಿಯೊಬ್ಬ ಅಭಿಮಾನಿಗೂ ಒಂದು ಅದ್ಭುತದ ಅನುಭವ. ತನ್ನ ಗಂಡನ ಇಷ್ಟು ಪ್ರೀತಿಯಿಂದ ಹೊಗಳಿ ಬರ್ದಿರೋದು ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಇಷ್ಟದ ಸಾಲಲ್ಲಿ. ಸೊ ನೆಕ್ಸ್ಟು ಆದರೆ ಇಂದು ನನ್ನ ಮನಸ್ಸಿಗೆ ಹೆಚ್ಚು ತಾಗಿದ್ದು ನೀವು ಎಲ್ಲರೂ ನಿಮ್ಮ ಕ್ರೇಜ್, ನಿಮ್ಮ ಕೂಗಾಟ, ನಿಮ್ಮ ಅಂದರೆ ಕಿರ್ಚಾಟ, ವಿಜುವಲ್ ಆಗಿರಬಹುದು, ಇದೆಲ್ಲದನ್ನು ನೋಡಿ ನಂಗೆ ಸಿಕ್ಕಾಬಟ್ಟೆ ಖುಷಿಯಾಗಿದೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಂಡಿದ್ದಾರೆ. ಅದನ್ನೆಲ್ಲ ನೋಡಿದಾಗ ನಾನು ಭಾವನೆಗಳನ್ನು ಹಿಡಿದುಕೊಳ್ಳಬೇಕಾಗಿತ್ತು. ನಿಮ್ಮ ಈ ಪ್ರೀತಿಯ ಪ್ರತಿಯೊಂದು ಹನಿ ಅವರಿಗೆ ತಲುಪುವಂತೆ ಮಾಡುತ್ತೇನೆ. ಇದೇ ಹುಚ್ಚುತನವನ್ನು ಅವರು ಬೇಗನೆ ಸ್ವತಃ ನೋಡಿ ಅನುಭವಿಸಲಿ ಎಂದು ನನ್ನ ಹಾರೈಕೆ. ಅಂದರೆ ಡಿ ಬಾಸ್ ಅವರು ಈ ಸಿನಿಮಾವನ್ನು ನೋಡೋದಕ್ಕಾಗಿಲ್ಲ, ಅಭಿಮಾನಿಗಳೆಲ್ಲ ಹಿಂಗೆ ಇಷ್ಟಪಟ್ಟು ನೋಡ್ತಾ ಇದ್ದಾರಾ,
ಥಿಯೇಟ್ರು ಫುಲ್ ಇದೆಯಾ, ಎಷ್ಟು ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗಿದೆ, ಒಂದಷ್ಟು ಅಪ್ಡೇಟ್ಗಳನ್ನು ದರ್ಶನ್ ಸರ್ ಅವರು ತಗೊಳ್ಳೋದಕ್ಕಾಗಿಲ್ಲ. ಬಟ್ ಇದೆಲ್ಲದನ್ನು ನೀವು ನೋಡಿ ಅನುಭವಿಸಬೇಕು ಅಂತ ಹೇಳ್ತಾರೆ. ಕೊನೆಯದಾಗಿ ಇಂದು ವಿಶೇಷವಾಗಿಸಲು ಸಹಕಾರ ಮಾಡಿದ ಎಲ್ಲ ಸೆಲೆಬ್ರಿಟೀಸ್ಗಳಿಗೆ, ಸಿನಿ ತಾರಿಯರಿಗೆ ಮತ್ತು ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ಬಿಟ್ಟು ಮುಗಿಸಿದ್ದಾರೆ. ತುಂಬ ಖುಷಿ ಆಯಿತು, ತುಂಬ ಕ್ಯೂಟಾಗಿತ್ತು. ದರ್ಶನ್ ಸರ್ ಆಗಿರಬಹುದು, ರಚನಾ ಆಗಿರಬಹುದು, ವಿಜಯಲಕ್ಷ್ಮಿ ಅವರ ಮಗ ಆಗಿರಬಹುದು, ಇವರೆಲ್ಲರೂ ಕೂಡ ಫಸ್ಟ್ ಶೋನ ಬೆಳಗಿನ ಜಾವ ಸೆಲೆಬ್ರಿಟಿ ಜೊತೆ ಕೂತು ನೋಡಿದ್ದಾರೆ. ದರ್ಶನ್ ಸರ್ ಯಾವಾಗಲೂ ಹೇಳ್ತಾರೆ, ಇವ್ರು ನನ್ನ ಅಭಿಮಾನಿಗಳಲ್ಲ, ಇವರೇ ನನ್ನ ಸೆಲೆಬ್ರಿಟೀಸ್ ಅಂತ ಹೇಳ್ಬಿಟ್ಟು. ಆ ವರ್ಡನ್ನ 2-3 ಪೋಸ್ಟರಲ್ಲಾಗಿರಬಹುದು, ವಿಡಿಯೋದಲ್ಲಾಗಿರಬಹುದು ವಿಜಯಲಕ್ಷ್ಮಿ ಅವರು ಬಳಸಿದ್ದಾರೆ. ನಾನು ಒಂದಷ್ಟು ಈ ದರ್ಶನ್ ಸರ್ ಅವರು ಜೈಲಿಗೆ ಹೋದ್ಮೇಲೆ ವಿಜಯಲಕ್ಷ್ಮಿ ಅವರು ಯಾವಾಗಲೂ ಕೂಡ ಮಾತಾಡುವಾಗ ಅಭಿಮಾನಿಗಳಂತ ಎಲ್ಲೂ ಬಳಸೇ ಇಲ್ಲ, ಸೆಲೆಬ್ರಿಟೀಸ್ ಅಂತಲೇ ಮಾತಾಡ್ತಾರೆ. ಈ ಒಂದು ಲೈನ್ಸ್ ಆಗಿರಬಹುದು, ಈ ಒಂದು ಪೋಸ್ಟ್ ಆಗಿರಬಹುದು, ನೋಡಿದವರಿಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ. ತುಂಬ ಜನ ಕಮೆಂಟ್ ಮಾಡಿದ್ದಾರೆ, ನೀವು ಅವ್ರ ಮಡದಿಯಾಗಿ ಇಷ್ಟು ಸ್ಟ್ಯಾಂಡನ್ನು ತೊಗೊಂಡಿರೋದು ಖುಷಿ ಆಯಿತು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಒಳ್ಳೆ ಕಮೆಂಟ್ ಸೆಕ್ಷನನ್ನು ನೀವು ನೋಡಿದ್ರೆ ಖುಷಿ ಆಗುತ್ತೆ. ನೀವು ನೋಡಬಹುದು ಇನ್ಸ್ಟಾಗ್ರಾಮಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅಂತ ಅನ್ನೋ ಪೇಜಲ್ಲಿ ನೀವು ಆ ಪೋಸ್ಟನ್ನು ನೋಡ್ಬೋದು. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ಆ ಪೋಸ್ಟ್ನ ನೋಡಿ. ನಿಮಗೇನು ಅನ್ನಿಸ್ತು ಈ ವಿಜಯಲಕ್ಷ್ಮಿ ಅವರು ಬರೆದಿರುವಂತಹ ಸಾಲುಗಳನ್ನ ಕೇಳಿ ಅಂತ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.